ಬಂಡಾಯದ ಬಿಸಿ ತಟ್ಟಿದೆ. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಸಿಡಿದೆದ್ದಿದ್ದಾರೆ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಶಾಮನೂರು ಕುಟುಂಬಕ್ಕಂತೂ ವೋಟ್ ಹಾಕೋದೇ ಇಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಸುಮಾರು 20 ಮುಸ್ಲಿಂ ಅಭ್ಯರ್ಥಿಗಳು ಪಕ್ಷೇತರವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 45 ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದು ಬಹುಪಾಲು ಮುಸ್ಲಿಂ ಅಭ್ಯರ್ಥಿಗಳೇ ಇದ್ದಾರೆ. ಇದು ಕಾಂಗ್ರೆಸ್ಗೆ ಕಂಟಕವಾದ್ರ ಮುಸ್ಲಿಂ ಅಭ್ಯರ್ಥಿಗಳು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸ್ತಾ ಇರುವಂತದ್ದು. ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಯಾರು ಗೆಲ್ಬಹುದು ಅವರಿಗೆ ಕೊಡ್ತಾರೆ. ಮತ್ತೊಬ್ಬ ಬಾರಣ್ಣ ಅವ್ರ ಬಲಿಗೆ ಹೋಗ್ಬೇಕಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ಸಹೋದ್ಯೋಗಿ ಹಬೀಬ್ ದಂಡಿ ಅವರು. ಹಬೀಬ್, ದಾವಣಗೆರೆಯ ಈ ಒಂದು ಹೈ ಡ್ರಾಮಾ ಏನಿದೆ ಇದು ಬಿಜೆಪಿಗೆ ಏನಾದ್ರೂ ಲಾಭವಾಗುವಂತ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಪವಿತ್ರ, ಯಾಕಂದ್ರೆ ನೋಡಿ, ಯಾವುದೇ ಪಕ್ಷದ ಒಳ ಒಂದು ಜಗಳ ಇದೆಯಲ್ಲ ಅದು ಯಾವಾಗಲೂ ಅಪೋಸಿಷನ್ ಪಾರ್ಟಿಗೆ ಲಾಭ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅನ್ನುವಂಥ ಬಿಜೆಪಿಯ ಪಕ್ಕಾ ಕಾರ್ಯಕರ್ತ ಅವರನ್ನ ಈಗ ಅಲ್ಲಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಲಾಗಿದೆ. ಹಾಗಾಗಿ ಈಗಾಗಲೇ ಟಿಕೆಟ್ ಗೊಂದಲ, ಈ ಟಿಕೆಟ್ ಫೈಟ್ ಏನಿದೆ ಕಾಂಗ್ರೆಸ್ ಒಳ ಜಗಳ ಅದು ನಿಲ್ತಾನೆ ಇಲ್ಲ. ನೋಡಿ, ಕೇವಲ ಸಮರ್ಥ ಮಲ್ಲಿಕಾರ್ಜುನ್ ಅವರು ಒಬ್ಬರಿಗೆ ಕೊಟ್ಟಿರ್ತಕ್ಕಂಥ ಈ ಟಿಕೆಟ್ ಇದೆಯಲ್ಲ, ಇದರ ವಿರುದ್ಧ 20 ಜನ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರು ನಾಮಿನೇಷನ್ ಮಾಡಿದ್ದಾರೆ. ಒಬ್ರಲ್ಲ, ಇಬ್ರಲ್ಲ, ಮೂರಲ್ಲ, 4 ಅಲ್ಲ, 10 ಅಲ್ಲ, 20 ಜನ. ಅಂದ್ರೆ ಶತಾಯಗತಾಯ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿಯನ್ನ ಸೋಲಿಸಲೇಬೇಕು. ಅವರು ಮಾಡಿರ್ತಕ್ಕಂಥ ಮೋಸ ಇದೆಯಲ್ಲ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ, ಅದರ ವಿರುದ್ಧ ನಾವು ತೊಡೆ ತಟ್ಟಬೇಕು, ಅದರ ವಿರುದ್ಧ ನಾವು ಪ್ರತಿಕಾರ ತೆಗೆದುಕೊಳ್ಳಲೇಬೇಕು. ನಾವು ಸೋತ್ರ ಪರವಾಗಿಲ್ಲ, ಅವರು ನಮಗೆ ಅನ್ಯಾಯ ಆಗಿದೆ, ಅವ್ರ ಕುಟುಂಬ ರಾಜಕಾರಣದಿಂದ ಅನ್ನುವಂಥ ಒಂದು ದೊಡ್ಡ ಮಟ್ಟದ ತೀರ್ಮಾನವನ್ನು ತೆಗೆದುಕೊಂಡು ಈಗ ಅವರು ಸೋಲಿಸೋದಕ್ಕೆ ಹೊರಟಿದ್ದಾರೆ. ಅದು ಇಂಡೈರೆಕ್ಟ್ ಆಗಿ ಬಿಜೆಪಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಜೊತೆಗೆ ಬಿಜೆಪಿ ಅಭ್ಯರ್ಥಿ ಇವತ್ತು ಅಲ್ಪಸಂಖ್ಯಾತರ ಓಟನ್ನು ಕೂಡ ಅಲ್ಲಿ ಯಾಚನೆ ಮಾಡಿದ್ದಾರೆ. ಆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಕುಟುಂಬದವರು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಸಮುದಾಯದವರಿಗೆ ಹೋಗಿ ವೋಟ್ ಕೇಳಿದ್ದಾರೆ. ಮತ್ತು ಒಂದಷ್ಟು ಜನ ಮುಸಲ್ಮಾನ್ ಸಮುದಾಯದವರು ಈಗಾಗಲೇ ಬಿಜೆಪಿಗೂ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ನೀಡಿದೆ, ಬಿಜೆಪಿಗೆ ಹೆಲ್ಪ್ ಆಗಲಿದೆ. ಪವಿತ್ರ, ಹಾಗಾದ್ರೆ ಲಿಂಗಾಯತ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಮುಸ್ಲಿಮರ ಓಟು ಎಷ್ಟು ಮುಖ್ಯ ಆಗುತ್ತೆ ಅಂತ? ಖಂಡಿತ ಇದು ಬಹಳ ಪ್ರಮುಖವಾಗುತ್ತೆ ಅದು ಪ್ರಶ್ನೆ ಪವಿತ್ರ. ಯಾಕಂತಂದ್ರೆ ಈಗಾಗಲೇ ಒಂದು ರಾಜ್ಯ ರಾಜಕಾರಣದಲ್ಲಿ ಲಿಂಗಾಯತರು ತಮ್ಮದೇ ಆಗಿರ್ತಕ್ಕಂಥ ಒಂದು ಹೋಲ್ಡ್ ಅನ್ನ, ಆ ಹಿಡಿತವನ್ನ ರಾಜ್ಯ ರಾಜಕಾರಣದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಆದರೆ ಏನಿದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆ, ಇಲ್ಲಿ ಲಿಂಗಾಯತ ಮತದಾರರು ಅತಿ ಕಡಿಮೆ ಅನ್ನೋಷ್ಟು ಇರ್ತಕ್ಕಂಥದ್ದು. ಈಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಕೂಡ ಅವರ ಅಪ್ಪನ ಕಾಲದಿಂದ, ಅವರ ತಾತನ ಕಾಲದಿಂದ, ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕಾಲದಿಂದಲೂ ಕೂಡ ಅಲ್ಲಿ ಅವರನ್ನ SS ಕುಟುಂಬವನ್ನ ಗೆಲ್ಲಿಸಿಕೊಂಡು ಬರ್ತಾ ಇದ್ದಿದ್ದು ಕೇವಲ ಮುಸಲ್ಮಾನರು. 5,000, 10,000, 50,000, 80,000, ಇವತ್ತು 88,000 ಮತದಾರರು ಒಂದೇ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನ್ ಮತದಾರರಿದ್ದಾರೆ ಅಂತಂದ್ರೆ ಅವರು ಹೇಗೆ SS ಕುಟುಂಬವನ್ನ ರಾಜಕಾರಣದಲ್ಲಿ ಒಂದು ರೀತಿ ಕೋಟೆಯಂತೆ ಬೆಳಿಲಿಕ್ಕೆ, ಕೋಟೆಯಂತೆ ಕಟ್ಟಿ ಅವರು ಬೆಳಿಲಿಕ್ಕೆ ಸಹಾಯ ಮಾಡಿದ್ರು ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಕೇವಲ ಲಿಂಗಾಯತ ಸಮುದಾಯ ಒಂದರಿಂದಲೇ ಇವತ್ತು ಸಮರ್ಥ ಮಲ್ಲಿಕಾರ್ಜುನ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ, SS ಮಲ್ಲಿಕಾರ್ಜುನ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಏನ್ ಕಾಂಗ್ರೆಸ್ ಪಕ್ಷ ಒಂದು ಕನಸು ಕಂಡುಬಿಟ್ಟಿದೆಯಲ್ಲ, ನಾವು ಕುಟುಂಬ ರಾಜಕಾರಣಕ್ಕೆ ಆದ್ಯತೆ ಕೊಡ್ತೀವಿ. ನೆಹರು ಕಾಲದಿಂದ ನೆಹರು ಆಯಿತು, ಇಂದಿರಾ ಗಾಂಧಿ ಆಯಿತು, ರಾಜೀವ್ ಗಾಂಧಿ ಆಯಿತು, ಸೋನಿಯಾ ಗಾಂಧಿ ಆಯಿತು, ಪ್ರಿಯಾಂಕಾ ಗಾಂಧಿ ಆಯಿತು, ರಾಹುಲ್ ಗಾಂಧಿ ಆಯಿತು, ಅದೇ ತರಹದ ಕುಟುಂಬ ರಾಜಕಾರಣ ಇಲ್ಲೂ SS ಮಲ್ಲಿಕಾರ್ಜುನ್ ಆಯಿತು, SS ಶಾಮನೂರು ಶಿವಶಂಕರಪ್ಪ ಆಯಿತು, ಪ್ರಭಾ ಮಲ್ಲಿಕಾರ್ಜುನ್ ಆಯಿತು, ಈಗ ಸಮರ್ಥ ಮಲ್ಲಿಕಾರ್ಜುನ್. ಇನ್ನು ಮುಂದೆ ಸಮರ್ಥ ಮಲ್ಲಿಕಾರ್ಜುನ್ಗೆ ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿ ಅವ್ರಿಗೆ ಗಂಡೋ ಹೆಣ್ಣು ಆದ್ರೆ ಮತ್ತು ಟಿಕೆಟ್ ಅವ್ರಿಗೆ ಕೊಡಬೇಕು ಅನ್ನುವಂಥ ಈ ಕಾಂಗ್ರೆಸ್ನ ಬೂಟಾಟಿಕೆ ರಾಜಕಾರಣ ಇದೆಯಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರು ತಯಾರಾಗಿದ್ದಾರೆ. ಪವಿತ್ರ, ಹಾಗಾದ್ರೆ ಕುಟುಂಬ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರು ಏನ್ ಹೇಳ್ತಾ ಇದ್ದಾರೆ ಅಂತ? ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಈ ಏನು ಅವರ ಪ್ರತಿರೋಧ ಇದೆ, ವಿರೋಧ ಇದೆ, ಅದು ಕೇವಲ SS ಕುಟುಂಬದ ವಿರುದ್ಧ ಮಾತ್ರ ಅಷ್ಟೇ ಅಲ್ಲ. 4 ದಶಕಗಳಿಂದ ನಮ್ಮ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ಸುಮಾರು 1 ಲಕ್ಷದಷ್ಟು ನಾವು ಮತದಾರರಿದ್ರು ಕೂಡ ನಮಗೆ ಒಮ್ಮೆಯೂ ಕೂಡ ಟಿಕೆಟ್ ಸಿಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಈಗ ಅವಕಾಶ ಬಂದಿದೆ. ಆ ಅವಕಾಶವನ್ನು ಕೂಡ ಒತ್ತಡದ ತಂತ್ರವನ್ನು ಅನುಸರಿಸಿ ಬ್ಲಾಕ್ ಮೇಲ್ ತಂತ್ರವನ್ನು ಮಾಡಿ ಈಗ SS ಕುಟುಂಬ ನಮ್ಮಿಂದ ಕಿತ್ಕೊಂಡಿದೆ ಅನ್ನುವಂಥ ಒಂದು ಆಕ್ರೋಶ ಅದು SS ಕುಟುಂಬದ ಮೇಲೆ. ಆದರೆ ನಮ್ಮ ನಿಲುವನ್ನ, ನಮ್ಮನ್ನ ಅಂದ್ರೆ ಅಲ್ಪಸಂಖ್ಯಾತರನ್ನ ಕೇವಲ
ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಸ್ವಾತಂತ್ರ್ಯ ಕಾಲದಿಂದಲೂ ಕೂಡ ನಮ್ಮನ್ನು ಕೇವಲ ವೋಟ್ ಬ್ಯಾಂಕ್ಗಳಾಗಿ ಬಳಸ್ಕೊಂಡು ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಒಳ್ಳೆ ಪಾಠವನ್ನು ಕಳಿಸಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಕೇವಲ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಷ್ಟೇ ಆಗ್ತಾ ಇಲ್ಲ ಪವಿತ್ರ, ಇದು ರಾಜ್ಯಾದ್ಯಂತ ಈ ತರಹದ ಒಂದು ಆಲೋಚನೆಗಳು ಒಂದು ರೀತಿಯ ಬೆಂಕಿ ಹತ್ಕೊಳ್ತಾ ಇದೆ. ಇವತ್ತು MLC ಸಲೀಂ ಅಹಮದ್ ಒಂದಷ್ಟು ಅಲ್ಪಸಂಖ್ಯಾತರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಲೀಂ ಅಹಮದ್ಗೆ ಕ್ಯಾರೆ ಅಂತ ಅಂದಿಲ್ಲ ಅಲ್ಲಿನ ಮತದಾರರು. ಜಮೀರ್ ಅಹಮದ್ ಅಲ್ಲಿ ಹೋಗ್ತಾ ಇಲ್ಲ, ಅವ್ರಿಗೀಗ ಬೇಸರ ಆಗಿದೆ. ಹಾಗಾಗಿ ಜಮೀರ್ ಅಹಮದ್ ಮಾತು ಒಂದಷ್ಟು ಕೇಳ್ಬೋದೇನೋ, ಆದ್ರೆ ಅವರು ಅಲ್ಲಿ ಹೋಗ್ತಾ ಇಲ್ಲ. ಸಲೀಂ ಅಹಮದ್ಗೆ ನೀನು ಯಾರಪ್ಪ ಅಂತಿಲ್ಲ, ನೀನು ಯಾವ ಸೀಮೆ ದೊಡ್ಡ ನಾಯಕ ಅಂತಂದೇಳಿ ಹೇಳ್ತಾ ಇಲ್ಲ. DK ಶಿವಕುಮಾರ್ ನಾನು ಹೋಗ್ತೀನಿ ಸಮಾಧಾನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹೊರತು ಇನ್ನು ಹೋಗಿಲ್ಲ. ಸಿದ್ದರಾಮಯ್ಯನವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಹುತೇಕ ದೊಡ್ಡ ಮಟ್ಟದ ಒಂದು ರೀತಿ ಚಾಲೆಂಜ್ ಅಥವಾ ಒಂದು ರೀತಿಯ ಕಗ್ಗಂಟಾಗಿ ಪರಿಣಮಿಸಿದೆ ಪವಿತ್ರ. ಓಕೆ, ಥ್ಯಾಂಕ್ ಯು ಹಬೀಬ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ದಾವಣಗೆರೆಯ ಈ ಹೈ ಡ್ರಾಮಾ ಬಿಜೆಪಿಗೆ ಹೇಗೆ ಲಾಭವಾಗುತ್ತೆ ಅಥವಾ ಲಾಭವಾಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂಥ ವಿಚಾರವನ್ನ ಇವತ್ತು ನಾವು ಇಲ್ಲಿ ತಿಳಿಸ್ಕೊಟ್ವಿ. ಎಸ್, ಇದಾಗಿತ್ತು ಫೋಕಸ್ನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.